ಹಾಯ್ ಹೆಲೋ ಎಲ್ಲರಿಗೂ ನಾನು ಮಾಡುವ ನಮಸ್ಕಾರವು ಎಲ್ಲ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರಗಳು. ನಾನು ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನುಷ್ ಅವ್ರ ಬಗ್ಗೆ ಮಾತನಾಡ್ತೀನಿ. ಸೊ ಅವ್ರನ್ನ ನಾನು ಹೊರಗಡೆ ಸೀರಿಯಲಲ್ಲಿ ನೋಡಿದಾಗ ಹೀರೋ ಥರ ಒಂಥರ ಬೋಲ್ಡ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೋಡಿದ್ದೆ. ಸೊ ಅದೇ ಕ್ಯಾರೆಕ್ಟರ್ನ ನಾನು ಬಿಗ್ ಬಾಸ್ ಮನೆಯಲ್ಲೂ ನನಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಹೀರೋ ಥರನೇ ಕಾಣಿಸ್ತಾರೆ. ಸಿಂಗಲ್ ಆಗಿರೋ ಅರಸರಲ್ಲಿ. ಸೊ ಹಿ ಲುಕ್ಸ್ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್. ಅವರು ಗೇಮಲ್ಲಿ ತುಂಬ ಫೋಕಸ್ಡ್ ಆಗಿದ್ದಾರೆ. ಗೇಮ್ ಅರ್ಥ ಆಗುತ್ತೆ. ಆ ಗೇಮ್ ಸ್ಟ್ರಾಟಜಿ ಆಗಲಿ ಟೆಕ್ನಿಕ್ ಆಗಲಿ ಅವ್ರಿಗೆ ಬೇಗನೆ ಅರ್ಥ ಆಗುತ್ತೆ. ಮತ್ತು ಫಿಸಿಕ್ಕಾಗೂ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಗೇಮ್ ವಿಚಾರದಲ್ಲಿ ಈಸ್ ಗಿವಿಂಗ್ ಈಸ್ 100% ಅನಿಸ್ತು. ಮತ್ತು ಒಪಿನಿಯನ್ ಕೊಡಬೇಕಾದ್ರೆ ಕೂಡ ಎಲ್ಲೂ ಅವರು ಹೆಸಿಟೇಟ್ ಮಾಡಲ್ಲ. ಎಲ್ಲ ಕಾನ್ವರ್ಸೇಷನ್ನಲ್ಲೂ ಅವ್ರ ಒಪಿನಿಯನ್ ಅವ್ರನ್ನ ವ್ಯಕ್ತಪಡಿಸ್ತಾರೆ. ಮತ್ತು ಎಲ್ಲರ ಜೊತೆನೂ ಒಳ್ಳೆ ಬಾಂಡಿಂಗು ಅವ್ರಿಗೆ ಇದೆ. ಬಟ್ ನನಗೆಲ್ಲೋ ಒಂದೇ ಒಂದು ಕಾನ್ವರ್ಸೇಷನಲ್ಲಿ ಧನುಷ್ ಅವರು ಇದು ಮಾಡಬಾರ್ದಿತ್ತು ಅಂತ ನನಗನ್ನಿಸ್ತು. ಏನು ಅಂತಂದರೆ ಅರಸರಾಗಿರ್ತಾರೆ ಒಂದನೇ ವಾರದಲ್ಲಿ. ಸೊ ಎಲ್ಲ ಅಶ್ವಿನಿ ಮ್ಯಾಮ್ನ ಅವರೇ ರಾಜಮಾತೆ ಅಂತ ಗೊತ್ತಲ್ವ ನಿಮಗೆ. ಅವರು ರಾಜಮಾತೆ ಥರ ಅವರೇ ಅಂದ್ಕೊಂಬಿಟ್ಟಿದ್ರು. ಇಲ್ಲ, ಎಲ್ಲ ಅರಸರು ಸೇರಿ ಅವ್ರನ್ನ ಒಂದು ಲೀಡರ್ ಆಗಿ ಅವರು ಫೇಸ್ ಆಫ್ ಅರಸರಿಗೆ ಮಾಡಿದರು. ಬಟ್ ಅವರು ಅದನ್ನು ತುಂಬ ಮೇಲಕ್ಕೆ ಅವ್ರ ತಲೆಗೆ ಹೇರಿಸ್ಕೊಂಡಿದ್ರು ಅನಿಸುತ್ತೆ. ಶಿ ವಾಸ್ ಟೇಕಿಂಗ್ ಹೋಲ್ ಹೌಸ್ ಕಂಟ್ರೋಲಲ್ಲಿತ್ತು ಆ ವಾರದಲ್ಲಿ. ಸೊ ಧನುಷ್ ಅವರು ಬಂದು ಸ್ಪಂದನ ಮತ್ತು ಮಲ್ಲು ಅವ್ರಿಗೂ ಒಂದು ಟಾಸ್ಕ್, ಅವರು ಅರಸ ಆಗಿ ಇವ್ರ ಜಂಟಿಗಳಿಗೆ ಟಾಸ್ಕ್ ಕೊಟ್ಟಿರ್ತಾರೆ. ಅವರು ಮಾತಾಡ್ತಾ ಇರೋ ಕಾನ್ವರ್ಸೇಷನ್ ಮಿಡ್ಲಲ್ಲಿ, ಅವ್ರು ಟಾಸ್ಕ್ ಕೊಟ್ಟಿರೋ ಮಿಡ್ಲಲ್ಲಿ ಅಶ್ವಿನಿ ಮ್ಯಾಮು ಸ್ಪಂದನ ಮತ್ತು ಮಲ್ಲುಗೆ ಇಲ್ಲಿ ಬನ್ನಿ ಅಂತ ಕರೀತಾರೆ, ನನ್ನ ಹತ್ರ ಬನ್ನಿ ಅಂತ. ಸೊ ಆಗ ಎಲ್ಲೋ ನನಗೆ ಏನೇ ಇರ್ಬೋದು, ರಾಜಮಾತೆಯಾಗಿ ಕೊಟ್ಟಿರ್ಬೋದು, ಬಟ್ ಅದು ನಿಮ್ಮ ಅರಸರಲ್ಲಿ ನಿಮಗೆ ಒಂದು ಪೊಸಿಷನ್, ಅವ್ರು ಒಂದು ಫೇಸ್ ಆಫ್ ಲೀಡರ್ ಅಂತ ಕೊಟ್ಟಿರ್ಬೋದು. ಬಟ್ ಅದೆಲ್ಲೋ ನನಗೆ ಆ ಟೈಮಲ್ಲಿ ಕರೆದಿರೋದಕ್ಕೆ ಧನುಷ್ ಅವ್ರನ್ನೂ ಅರಸ ಆಗಿದ್ರೂ ಅವ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ನನಗೆ ನೋಡುವಾಗ ಹಂಗೆ ಅನ್ನಿಸ್ತು. ಆ ಥರ ಮ್ಯಾಮ್ ಟ್ರೀಟ್ ಮಾಡಿದಾಗ ಅರಸ ಇದ್ದು ವೇಸ್ಟು. ಬಟ್ ಅಶ್ವಿನಿ ಮ್ಯಾಮ್ ಮಾತ್ರ ವಾಯ್ಸ್ ರೈಸ್ ಮಾಡಿದ್ರೆ ಮಾತ್ರ, ಇಲ್ಲ ಟಾಸ್ಕ್ ಕೊಟ್ಟರೆ ಮಾತ್ರ ಎಲ್ಲ ಜಂಟಿಗಳು ಮಾಡಬೇಕು ಅನಿಸಿತು. ಸೊ ಧನುಷ್ ಅವ್ರಿಗೆಲ್ಲೋ ಅಲ್ಲಿ ವ್ಯಾಲ್ಯೂ ಇಲ್ಲ ಅನಿಸ್ತು. ಬಟ್ ನಾನು ಅವರು ಅದನ್ನು ಕೇಳ್ದಿರ ಹಾಗೆ ಉಳ್ಕೊತಾರೆ ಅಂತ ಅಂದ್ಕೊಂಡಿದ್ದೆ ಧನುಷ್ ಅವರು. ಬಟ್ ಎಲ್ಲೋ ಒಂದು ಕಡೆ ಅವರು ಮತ್ತೆ ಬಂದು ಅಶ್ವಿನಿ ಮ್ಯಾಮ್ನ ಕಾಮಾಗಿ ಸಪರೇಟಾಗಿ ಕೂತ್ಕೊಂಡು ಈ ಕಾನ್ವರ್ಸೇಷನ್ ತೆಗೆದು, ಮ್ಯಾಮ್ ನನಗೆ ಈ ಥರ ಬೇಜಾರಾಯಿತು ನೀವು ಕರೆದಿರೋವಾಗ, ನಾನು ಅರಸ ಆಗಿರೋ ಕಾರಣದಿಂದ ನನಗೆಲ್ಲೋ ಅಲ್ಲಿ ಲೋ ಅನಿಸ್ತು, ಇಲ್ಲ ನನಗೆ ಆ ಥರ ಕರೆದಿದ್ದು ಇಷ್ಟ ಆಗಿಲ್ಲ ಅಂತಂದರು. ಬಟ್ ನಿಮ್ಗೆ ಗೊತ್ತಿದ್ದಂಗೆ ಆ ಮ್ಯಾಮು, ಅಶ್ವಿನಿ ಮ್ಯಾಮು, ಅವ್ರಿಗೆ ಹೇಗೆ ಬೇಕೋ ಅವ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟರು. ಶಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಆ್ಯಕ್ಚುಲಾಗಿ ಶಿ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಬಟ್ ಎಲ್ಲೋ ಆ ಕಾನ್ವರ್ಸೇಷನ್ನ ತುಂಬ ಎಳೆದು ತುಂಬ ಡ್ರ್ಯಾಗ್ ಮಾಡಿ ಅಲ್ಲೆಲ್ಲೋ ಎಂಡ್ ಆಫ್ ದ ಕಾನ್ವರ್ಸೇಷನಲ್ಲಿ ಧನುಷ್ ಅವರು ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದು ಸ್ವಲ್ಪ ಕನ್ವಿನ್ಸ್ ಆದರು ಅನಿಸುತ್ತೆ. ಹಿ ಡಿಡ್ಂಟ್ ಸ್ಟ್ಯಾಂಡ್ ಅಂತ ಅನಿಸ್ತು ನನಗೆ. ಬಟ್ ಅಲ್ಲೂ ಕೂಡ ಅವರು ಫಸ್ಟಲ್ಲಿ ಹೆಂಗೆ ಕೇಳಿದ್ರು, ಅವ್ರು ಎಂಡ್ವರೆಗೂ ಮೇಡಮ್ ನನಗೆ ಹಿಂಗೆ ಆಗಿದ್ದು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೊರಗೆ ಬಂದಿದ್ರು. ಆ ಕಾನ್ವರ್ಸೇಷನ್ ವುಡ್ ಹ್ಯಾವ್ ಬೀನ್ ಗುಡ್ ಫಾರ್ ಧನುಷ್ ಅನಿಸ್ತು. ಬಟ್ ಅಗೇನ್ ಅಶ್ವಿನಿ ಮೇಡಮ್ ಶಿ ಈಸ್ ಓವರ್ ರೂಲಿಂಗ್ ಎವ್ರಿವೇರ್. ಅವ್ರು ಎವ್ರಿ ಕಾನ್ವರ್ಸೇಷನ್ ಆಗಿರೋದ್ರಿಂದ ನನಗೆಲ್ಲೋ ಧನುಷ್ ಅವ್ರಿಗೆ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಅಲ್ಲೆಲ್ಲೋ ಕಮ್ಮಿ ಆದರು ಅಂತ ನನ್ನ ಅನಿಸಿಕೆ. ನಿಮಗೂ ಅದೇ ಅನಿಸಿದ್ರೆ ಕಮೆಂಟ್ ಮಾಡಿ. ಇಲ್ಲ ಬೇರೆ ಏನಾದರೂ ಒಪಿನಿಯನ್ ಇದ್ದರೂ ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.